ನಟ ಪ್ರಜ್ವಲ್ ದೇವರಾಜ್ ವಿರುದ್ಧ ಕರಾವಳಿ ಚಿತ್ರತಂಡ ಗರಂ ಆಗಿದೆ. ನಿರ್ಮಾಪಕರಿಂದ ಪ್ರಜ್ವಲ್ ದೇವರಾಜ್ ಡಬ್ಬಿಂಗ್ ವಿಚಾರದ ಕುರಿತಂತೆ ಸ್ಪಷ್ಟನೆ ಕೊಟ್ಟ ಮಾತಿನಂತೆ ಪ್ರಜ್ವಲ್ ನಡೆದುಕೊಂಡಿಲ್ಲ ಅಂತ ಈ ಚಿತ್ರತಂಡ ಆರೋಪ ಮಾಡ್ತಾ ಇದೆ. ಡಬ್ಬಿಂಗ್ ವಿಚಾರ ಮೊದಲೇ ಪ್ರಜ್ವಲ್ ಗಮನಕ್ಕೂ ಬಂದಿತ್ತು, ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಸಂಭಾವನೆಗಾಗಿ ಹಠ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಚಿತ್ರತಂಡ ಮಾಡಿದೆ. ಮಾಧ್ಯಮ ಪ್ರಕಟಣೆ ಮೂಲಕ ನಿರ್ದೇಶಕ ಗುರುದತ್ ಗಾಣಿಗ ಈ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೈಹಿಕ ರೂಪಾಂತರ ಮಾಡೋದಾಗಿ ಪ್ರಜ್ವಲ್ ಹೇಳಿದ್ರು, ಆದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಸಂಭಾವನೆ ಬೇಕು ಅಂತ ಪ್ರಜ್ವಲ್ ಹಠ ಹಿಡಿದಿದ್ದಾರೆ. ಡಬ್ಬಿಂಗ್ ವಿಚಾರ ಮೊದಲೇ ಪ್ರಜ್ವಲ್ ಗಮನಕ್ಕೂ ಬಂದಿದೆ, ಆದರೂ ತಮ್ಮವರ ಮೂಲಕ ನಿರ್ಮಾಪಕ ನಿರ್ದೇಶಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಚಿತ್ರತಂಡ ಆರೋಪ ಮಾಡಿದೆ. ಕರಾವಳಿ ಚಿತ್ರದ ಬಗ್ಗೆ ನಿರ್ದೇಶಕ ಗುರುದತ್ ಗಾಣಿಗ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಒಂದು ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಿ ಏನೇನಾಗಿದೆ ಅನ್ನೋದನ್ನ ವಿವರಿಸ್ತಾ ಹೋಗಿದ್ದಾರೆ. ಪ್ರಜ್ವಲ್ ತಮ್ಮ ಮಾತನ್ನ ಉಳಿಸಿಕೊಂಡಿಲ್ಲ, ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ ಅಂತ ಹೇಳಿದ್ರು, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ ಅಂತ ಹೇಳಿದ್ರು, ಆ ತರ ಏನೂ ಆಗಿಲ್ಲ, ಈಗ ಸಂಭಾವನೆ ಬೇಕು ಅಂತ ಕೇಳ್ತಿದ್ದಾರೆ ಅಂತ. ಒಟ್ನಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಕರಾವಳಿ ಚಿತ್ರತಂಡದ ನಡುವಿನ ವಿವಾದ ತಾರಕಕ್ಕೇರಿದೆ. ತಮ್ಮವರ ಮೂಲಕ ನಿರ್ಮಾಪಕ ನಿರ್ದೇಶಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಪ್ರಜ್ವಲ್ ದೇವರಾಜ್ ವಿರುದ್ಧ ಆರೋಪ ಮಾಡ್ತಾ ಇದೆ ಚಿತ್ರತಂಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಪ್ರವೀಣ್ ಸಲ್ಗನಹಳ್ಳಿ ಕನೆಕ್ಟ್ ಆಗಿದ್ದಾರೆ. ಎಸ್ ಪ್ರವೀಣ್, ಏನಿದು ವಿವಾದ, ಯಾಕೆ ಇಷ್ಟೊಂದು ವಿವಾದ ಆಯ್ತು? ಪ್ರಜ್ವಲ್ ಮತ್ತು ಈ ನಿರ್ದೇಶಕರ ನಡುವಿನ ಈ ಒಂದು ವಿವಾದ ಯಾಕೆ ಹುಟ್ಕೊಳ್ತು? ಈಗ ಯಾವೆಲ್ಲ ತಿರುವನ್ನ ಪಡ್ಕೊಳ್ತಾ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ಏನು ಕರಾವಳಿ ಸಿನಿಮಾ ಟ್ರೈಲರ್ ಲಾಂಚ್ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿ ಕರಾವಳಿ ಚಿತ್ರ ಈಗ ಕಿರಿಕ್ ಚಿತ್ರ ಎನ್ನುವಂತದ್ದು ಸುದ್ದಿಯನ್ನು ಹಬ್ಬಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ಚಿತ್ರತಂಡದ ಏನು ಮುಸುಕಿನ ಗುದ್ದಾಟ ಇದೆಯಲ್ಲ, ಒಂದು ರೀತಿ ಪ್ರೇಕ್ಷಕರಿಗೆ, ಜನರಿಗೆ ಇದೇನಪ್ಪ ಈಗಾಗೋಯ್ತಲ್ಲ ಎನ್ನುವಂತ ರೀತಿಯಲ್ಲಿ ಬೆರಗಾಗುವಂತೆ ನೋಡುವಂತ ಮಾಡಿದೆ. ಅದರ ಜೊತೆಗೆ ಈಗ ಈ ಕರಾವಳಿ ಚಿತ್ರತಂಡದ ಏನು ಕಿರಿಕ್ ಇತ್ತಲ್ಲ, ಈಗ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಹೇರಿರುವಂತದ್ದು. ಈಗ ಏನು ಗುರುದತ್ ಗಾಣಿಕ ನಿರ್ದೇಶಕ ನಿರ್ಮಾಪಕ ಏನಿದ್ದಾರೆ, ಸೊ ಪ್ರಜ್ವಲ್ ಅವರ ಆಪ್ತರ ವಿರುದ್ಧ ಒಂದು ದೂರನ್ನ ದಾಖಲಿಸಿದ್ರು. ಅಂದ್ರೆ ಪ್ರಜ್ವಲ್ ದೇವರಾಜ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ, ಕರಾವಳಿ ಚಿತ್ರದಲ್ಲಿ, ಆದ್ರೆ ಅವರು ಡಬ್ಬಿಂಗ್ ಮಾಡಿಲ್ಲ. ಡಬ್ಬಿಂಗ್ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಚಿತ್ರತಂಡ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ. ಅಂದ್ರೆ ನನಗೆ 1,25,00,000 ಸಂಭಾವನೆ ಮಾತುಕತೆ ಆಗಿತ್ತು, ಆದ್ರೆ 1 ಕೋಟಿ ಕೊಟ್ಟಿದ್ದಾರೆ, 25,00,000 ಕೊಟ್ಟಿಲ್ಲ ಎನ್ನುವಂತ ಒಂದು ಆರೋಪ ಏನಿತ್ತು. ಸೊ ಇದೀಗ ಈ ಆರೋಪಕ್ಕೆ ಚಿತ್ರತಂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಪ್ರಜ್ವಲ್ ದೇವರಾಜ್ ನಟಿಸುವಾಗ ಒಂದಿಷ್ಟು ಷರತ್ತುಗಳನ್ನ ಹಾಕಿದ್ವಿ, ಅವರು ಬಾಡಿ ಫಿಟ್ನೆಸ್ ಅನ್ನ ಮಾಡ್ಕೋಬೇಕಿತ್ತು, ಜೊತೆಗೆ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಟ್ರೆ ಸಂಭಾವನೆ ಕೊಡ್ತೀವಿ ಅನ್ನುವಂತ ಮಾತುಕತೆ ಆಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಅವರು ಅರ್ಧದಲ್ಲೇ ಸಂಪೂರ್ಣ ಸಂಭಾವನೆ ಕೊಡಬೇಕು ಎನ್ನುವಂಥದ್ದು ಹಠ ಹಿಡಿದ್ರು. ಅದೇ ಸಾಧ್ಯ, ಕೆಲಸನೇ ಮುಗಿದಿದೆ, ನಾವ್ ಹೆಂಗೆ ಸಂಭಾವನೆ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇದ್ರ ಜೊತೆಗೆ ಇನ್ನು ಮೊನ್ನೆ ಚಿತ್ರತಂಡ ಟ್ರೈಲರ್ ರಿಲೀಸ್ ಮಾಡ್ತಾ ಇತ್ತು, ಅಂದ್ರೆ ಜುಲೈ 7ನೇ ತಾರೀಕು. ಈ ಏಕಾಏಕಿ ಪ್ರಜ್ವಲ್ ಕಡೆಯವರು, ಅಂದ್ರೆ ಅವರ ಆಪ್ತರಾಗಿರ್ತಕ್ಕಂಥವ್ರು ಏಕಾಏಕಿ ಬಂದು ಗಲಾಟೆ ಮಾಡಿದ್ರು, ಎಲ್ಲ ಒಂದ್ ಕಡೆ ನಮಗೆ ಚಿತ್ರತಂಡಕ್ಕೆ ತೊಂದರೆ ಕೊಟ್ಟರು. ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು. ಇದ್ರ ವಿರುದ್ಧ ಈಗ ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ದೂರನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಪ್ರಜ್ವಲ್ ದೇವರಾಜ್ ವಿರುದ್ಧ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಪ್ರಜ್ವಲ್ ಅವರೇ ಅವರ ಆಪ್ತರ ಮೂಲಕ ಮುಂದೆ ಬಿಟ್ಟು ಈ ರೀತಿಯೆಲ್ಲ ಒಂದು ಕಿರಿಕನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಗುರುದತ್ ಗಾಣಿಕ್ ಅವರು ನೇರವಾಗಿ ಆರೋಪವನ್ನ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.